ಜೈ ಶ್ರೀರಾಮ್. ಇವತ್ತಿನ ವಿಡಿಯೋದಲ್ಲಿ ನಾನು ರಾಮಾಯಣದಲ್ಲಿ ಬರುವಂತಹ ರಾಕ್ಷಸಿ ತಾಟಕಿಯ ಬಗ್ಗೆ ಹೇಳ್ತಿದ್ದೀನಿ. ಯಾಕೆ ಆಕೆ ಶ್ರೀರಾಮನಿಂದ ಹತ್ಯೆ ಆದಲು, ಯಾರ ಸಂಕಲ್ಪ ಮತ್ತು ಪ್ರೇರಣೆ ಆಗಿತ್ತು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಈ ಥರ ರಾಮಾಯಣದ ಕಥೆಗಳು ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಹಾಗೆ ಲೈಕ್ ಕೂಡ ಮಾಡಿ. ಇಲ್ಲಿ ವಿಶ್ವಾಮಿತ್ರ ಮಹರ್ಷಿಗಳು ದಶರಥನಲ್ಲಿ 10 ದಿನಗಳ ಕಾಲಾವಧಿಗೋಸ್ಕರ ಶ್ರೀರಾಮನನ್ನು ಕರೆತಂದಿರ್ತಾರೆ. ಆಗ ಶ್ರೀರಾಮನಿಗೆ ಕೇವಲ 16ನೇ ವಯಸ್ಸು. ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ಶ್ರೀರಾಮನ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. 16ನೇ ವಯಸ್ಸಿಗೆ ಕರ್ಕೊಂಡು ಬಂದಿರ್ತಾರೆ. ಇಲ್ಲಿ ಏನಾಗುತ್ತೆ ಹೇಳ್ತಾರೆ ವಿಶ್ವಾಮಿತ್ರರು ಶ್ರೀರಾಮನಿಗೆ, ನೀನು ಒಂದು ಸ್ತ್ರೀ ಹತ್ಯೆಯನ್ನು ಮಾಡಬೇಕಾಗಿದೆ ಅಂತ. ಆಗ ಶ್ರೀರಾಮ ಹೇಳ್ತಾರೆ, ನನ್ನಿಂದ ಖಂಡಿತ ಒಂದು ಸ್ತ್ರೀ ಹತ್ಯೆ ನನ್ನಿಂದ ಖಂಡಿತ ಆಗೋದಿಲ್ಲ, ನಾನು ಯಾವುದೇ ಕಾರಣಕ್ಕೂ ಒಂದು ಸ್ತ್ರೀ ಹತ್ಯೆಯನ್ನು ಮಾಡೋದಿಲ್ಲ ಅಂತ ಹೇಳ್ತಾರೆ. ಆಗ ವಿಶ್ವಾಮಿತ್ರ ಮಹರ್ಷಿ ಅಂತಾರೆ, ಆಕೆ ಸ್ತ್ರೀ ಅನ್ನೋದನ್ನು ನೋಡಬೇಡ, ಆಕೆ ಒಬ್ಬಳು ರಾಕ್ಷಸಿ, ಆಕೆಯಿಂದ ಕಂಟಕ ಇದೆ, ಆಕೆ ಸಜ್ಜನರನ್ನು ಶಿಕ್ಷಿಸ್ತಿದ್ದಾಳೆ, ಆಕೆಯಿಂದ ತುಂಬ ತೊಂದರೆಗಳುಂಟಾಗಿದೆ, ಹಾಗಾಗಿ ಆಕೆಯನ್ನು ಲೋಕ ಕಲ್ಯಾಣಕ್ಕಾಗಿ ನೀನು ಆಕೆಯನ್ನು ಹತ್ಯೆ ಮಾಡಬೇಕಾಗಿದೆ ಅಂತ ಶ್ರೀರಾಮನಲ್ಲಿ ಹೇಳ್ತಾರೆ ವಿಶ್ವಾಮಿತ್ರ ಮಹರ್ಷಿಗಳು. ಆಗ ಶ್ರೀರಾಮ, ಇದು ನಿಜ, ನನ್ನಿಂದ ಸಾಧ್ಯವಿಲ್ಲ, ಯಾರು ಈ ತಾಟಕಿ ಅಂತ ಕೇಳಿದಾಗ ಇಲ್ಲಿ ವಿಶ್ವಾಮಿತ್ರ ಮಹರ್ಷಿಗಳು ತಾಟಕಿ ಬಗ್ಗೆ ಹೇಳ್ತಾರೆ. ಸುಕೇತು ಎಂಬ ಯಕ್ಷಶ್ರೇಷ್ಠ ಇರ್ತಾನೆ, ಅವನಿಗೆ ಸಂತಾನ ಪ್ರಾಪ್ತಿಯಾಗಿರೋದಿಲ್ಲ. ಹಾಗಾಗಿ ಅವನು ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡ್ತಾನೆ. ಆ ತಪಸ್ಸು ಮಾಡಿದಾಗ ಬ್ರಹ್ಮದೇವರು ಪ್ರತ್ಯಕ್ಷ ಆಗಿ ಆಗ ತಾಟಕ ಎಂಬ ಮಗಳನ್ನು ಅನುಗ್ರಹಿಸ್ತಾರೆ. ಆ ತಾಟಕ ಎಂಬ ಮಗಳಿಗೆ 1000 ಆನೆಗಳ ಬಲ ಕೂಡ ಇರುತ್ತೆ, ಅವಳು ತುಂಬ ಸುಂದರವಾಗೂ ಕೂಡ ಇರ್ತಾಳೆ. ಹೀಗೆ ಸುಕೇತುವಿಗೆ ಬ್ರಹ್ಮದೇವರು ಅನುಗ್ರಹಿಸಿರ್ತಾರೆ. ತದಾದ ನಂತರದಲ್ಲಿ ಸುಕೇತು ತಾಟಕಿಯನ್ನು ಸುಂದನಿಗೆ ಕೊಟ್ಟು ವಿವಾಹ ಮಾಡ್ತಾಳೆ. ಸುಂದನಿಗೆ ಕೊಟ್ಟು ವಿವಾಹ ಆದ ಮೇಲೆ ಕಾಲಾನಂತರದಲ್ಲಿ ತಾಟಕಿಗೆ ಮಾರೀಚನೆಂಬ ಪರಾಕ್ರಮಿ ಮಗ ಜನಿಸ್ತಾನೆ. ಆ ಮಾರೀಚನೆಂಬ ಮಹಾಪರಾಕ್ರಮಿ ಜನಿಸಿದ ಮೇಲೆ ಸುಂದನಿಗೆ ತುಂಬ ಅಹಂಕಾರ ಉಂಟಾಗುತ್ತೆ. ಅವನು ದುರಹಂಕಾರದಿಂದ ಮೆರೆತಿರ್ತಾನೆ. ಹಾಗಾಗಿ ಅಗಸ್ತ್ಯ ಋಷಿಮುನಿಗಳ ಮೇಲೆ ಏರಿ ಹೋಗ್ತಾನೆ, ಅವರಿಗೆ ಹಲ್ಲೆ ಮಾಡೋದಕ್ಕೆ, ಅವರನ್ನು ಕೊಲ್ಲುವುದಕ್ಕೆ ಹೋಗ್ತಾನೆ. ಆ ಸಮಯದಲ್ಲಿ ಅಗಸ್ತ್ಯ ಮಹರ್ಷಿಗಳೇನು ಮಾಡ್ತಾರೆ, ಅವರಿಗೆ ಶಾಪವನ್ನು ಕೊಡ್ತಾರೆ ಸುಂದನಿಗೆ. ಅವನಿಗೆ ಅಗಸ್ತ್ಯ ಮಹರ್ಷಿಗಳೇನು ಮಾಡ್ತಾರೆ, ಅವನನ್ನು ಶಪಿಸ್ತಾರೆ. ಆಗ ಸುಂದ ಪ್ರಾಣವನ್ನು ಬಿಡ್ತಾನೆ. ಅದು ಮಾರೀಚ ಮತ್ತು ತಾಟಕಿಗೆ ಈ ವಿಷಯ ಮಾರೀಚ ಮತ್ತು ತಾಟಕಿಗೆ ತಿಳಿಯುತ್ತೆ. ತಿಳಿದ ನಂತರ ಏನು ಮಾಡ್ತಾರೆ, ಅವರು ಕೂಡ ಅಗಸ್ತ್ಯ ಋಷಿಮುನಿಗಳ ಮೇಲೆ ಎರಗಿ ಹೋಗ್ತಾರೆ, ಅಗಸ್ತ್ಯ ಋಷಿಮುನಿಗಳನ್ನ ಕೊಲ್ಲೋದಕ್ಕೆ. ಆಗ ಅಗಸ್ತ್ಯ ಋಷಿಮುನಿಗಳಿಗೆ ಕೋಪ ಬಂದು ಅವರು ಶಪಿಸ್ತಾರೆ, ತಾಯಿ ಮಗ ಇಬ್ಬರೂ ನೀವು ರಾಕ್ಷಸರಾಗಿ ಹೋಗಿ ಅಂತ ಶಪಿಸ್ತಾರೆ. ಆಗಿಂದ ತಾಟಕಿ ಮತ್ತು ಮಾರೀಚ ಭಯಂಕರ ರಾಕ್ಷಸ ರೂಪವನ್ನು ತಾಳ್ತಾರೆ, ರಾಕ್ಷಸರಾಗಿ ಹೋಗ್ತಾರೆ. ಆಗಿಂದ ಆ ವನದಲ್ಲಿ, ಆ ಕಾಡಿಗೆ ತಾಟಕವನ ಅಂತ ಹೆಸರು ಕೂಡ ಬರುತ್ತೆ. ಹೀಗಾಗಿ ಆ ತಾಟಕವನದಲ್ಲಿ ಯಾರ್ಯಾರು ಸಜ್ಜನರು ಓಡಾಡ್ತಿರ್ತಾರೆ ಅಂಥವ್ರನ್ನೆಲ್ಲ ಹಿಂಸಿಸಿ ಅವರಿಗೆ ಹಿಂಸೆ ಕೊಡ್ತಿರ್ತಾರೆ, ಕೊಲ್ತಿರ್ತಾರೆ. ಋಷಿಮುನಿಗಳನ್ನೆಲ್ಲ ಚಿತ್ರಹಿಂಸೆಯಿಂದ ಅವರಿಗೆ ಯಾವುದೇ ಪೂಜೆ ಪುನಸ್ಕಾರ ಮಾಡೋದಕ್ಕೆ ಬಿಡೋದಿಲ್ಲ, ಹಾಗೆ ಯಾವುದೇ ಯಜ್ಞ ಯಾಗಾದಿಗಳನ್ನು ಮಾಡೋದಕ್ಕೆ ಬಿಡೋದಿಲ್ಲ, ಅವರಿಗೆಲ್ಲ ಹಿಂಸಿಸ್ತಿರ್ತಾರೆ ಅಂತ ಹೇಳ್ತಾರೆ ಮಹರ್ಷಿಯವರು ಶ್ರೀರಾಮನಲ್ಲಿ. ಆಗಲೂ ಕೂಡ ಶ್ರೀರಾಮ ಯೋಚನೆ ಮಾಡ್ತಾರೆ, ಇದು ಬೇಡ, ಒಂದು ಪಾಠ ಕಲಿಸೋಣ ಆಕೆಗೆ, ಸ್ತ್ರೀಯಾಗಿರೋದ್ರಿಂದ ಕೊಲ್ಲುವುದು ಬೇಡ ಅಂತ ಹೇಳ್ತಾರೆ. ಆಗ ಹೇಳ್ತಾರೆ ವಿಶ್ವಾಮಿತ್ರ ಮಹರ್ಷಿ, ಹೇ ಶ್ರೀರಾಮ, ಆಕೆ ಒಂದು ಹೆಣ್ಣು ಅಂತ ನೀನು ಚಿಂತೆ ಪಡಬೇಡ. ಇಲ್ಲಿ ನೋಡು, ಇಂದ್ರ ಪೂರ್ವದಲ್ಲಿ ಮಂದರೆಯನ್ನು ಅವರು ಹತ್ಯೆ ಮಾಡಿದ್ದಾರೆ ಲೋಕ ಕಲ್ಯಾಣಕ್ಕಾಗಿ. ಹಾಗೆ ಶ್ರೀಮನ್ನಾರಾಯಣರೇ ಶುಕ್ಲಾಚಾರ್ಯರ ತಾಯಿಯನ್ನು ಕೂಡ ಹತ್ಯೆ ಮಾಡಿದ್ದಾರೆ ಲೋಕ ಕಲ್ಯಾಣಕ್ಕಾಗಿ. ಹಾಗಾಗಿ ನೀನು ಆಕೆ ಒಬ್ಬ ಸ್ತ್ರೀಯನ್ನು ಚಿಂತಿಸಬೇಡ. ಇಲ್ಲಿ ಎಲ್ಲರ ಜನರ ಹಿತದೃಷ್ಟಿಯಿಂದ, 4 ವರ್ಣದ ಜನರ ಹಿತದೃಷ್ಟಿಗಾಗಿ, ಕ್ಷೇಮವೃದ್ಧಿಗಾಗಿ ತಾಟಕಿಯನ್ನು ನೀನು ಕೊಲ್ಲಲೇಬೇಕಾಗಿದೆ ಅಂತ ಶ್ರೀರಾಮನ ಮನವೊಲಿಸ್ತಾರೆ. ಆಗ ಶ್ರೀರಾಮ, ಆಗಲಿ ವಿಶ್ವಾಮಿತ್ರ ಮಹರ್ಷಿಗಳೇ, ನಿಮ್ಮ ಆಜ್ಞೆಯನ್ನು ನಾನು ವಹಿಸಿ ಪಾಲಿಸ್ತೀನಿ ಅಂತ ಹೇಳಿ, ಆಗ ರಾಮ ಲಕ್ಷ್ಮಣ ಇಬ್ಬರು ಕಾಡಲ್ಲಿ, ಆಗ ಶ್ರೀರಾಮ ಮತ್ತು ಲಕ್ಷ್ಮಣ ತಾಟಕವನವನ್ನೆಲ್ಲ ಹುಡುಕ್ತಾ ಹೋಗ್ತಾರೆ. ಆಗ ತಾಟಕಿ ಎಲ್ಲಿ ಕೂಡ ಕಾಣಿಸೋದಿಲ್ಲ. ಆಕೆ ಮಾಯಾವಿ ರೂಪ ತಾಳಿ
ಸಂಚಾರ ಮಾಡ್ತಾ ಇರ್ತಾಳೆ ರಾಕ್ಷಸಿ ಆಗಿರೋದ್ರಿಂದ. ಕೊನೆಗೆ ಶ್ರೀರಾಮ ಲಕ್ಷ್ಮಣ ಏನು ಮಾಡ್ತಾರೆ, ರಾಮ ತನ್ನ ಧನಸ್ಸನ್ನು ಎತ್ತಿ ಧನಸ್ ಢೇಂಕಾರವನ್ನು ಮಾಡ್ತಾನೆ. ಆಗ ಆ ಶಬ್ದ ಹೇಗಿರುತ್ತೆ ಅಂದರೆ ಭೂಮಿ ಅದಿರುತ್ತೆ, ಬೆಟ್ಟ ಗುಡ್ಡ ಗಿಡ ಮರಗಳೆಲ್ಲ ನಲುಗಿ ಹೋಗ್ತವೆ, ಮತ್ತು ಪ್ರಾಣಿ ಪಕ್ಷಿಗಳು ಕೂಡ ಭಯದಿಂದ ಓಡಿ ಹೋಗ್ತವೆ. ಆ ಧನುಷ್ಠೇಂಕಾರ ಶಬ್ದ ಆ ಥರ ಇರುತ್ತೆ. ಆ ಶಬ್ದದಿಂದ ತಾಟಕಿ ಭ್ರಾಂತಿ ಉಂಟಾಗುತ್ತೆ, ಆಕೆಗೆ ತುಂಬ ಭ್ರಾಂತಿ ಉಂಟಾಗಿ ಆಕೆ ಎಲ್ಲಿ ಧನುಷ್ಠೇಂಕಾರ ಬಂದಿದೆ ಆ ಶಬ್ದದೆಡೆಗೆ ಧಾವಿಸಿ ಬರ್ತಾಳೆ. ಧಾವಿಸಿ ಬಂದಾಗ ನೋಡ್ತಾಳೆ ಅಲ್ಲಿ ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣ ಇಬ್ಬರು ಎಷ್ಟು ಚಿಕ್ಕ ಬಾಲಕರು, ಇವರಿಗೇನಕ್ಕೆ ನನ್ನ ಮೇಲೆ ಇಷ್ಟು ನನ್ನನ್ನು ಕೆಣಕುವ ಸಾಹಸ ಮಾಡಿದಾರಲ್ಲ ಇವರು ಅಂತ ಕೋಪದಿಂದ ಅವರನ್ನು ಸಾಯಿಸೋಕ್ಕೆ ಹೋಗ್ತಾಳೆ. ಅವ್ರ ಮೇಲೆ ಕಲ್ಲು ಮಣ್ಣುಗಳ ರಾಶಿಯನ್ನು ಹಾಕ್ತಾಳೆ. ಆಗ ರಾಮ ತನ್ನ ಬಾಣದಿಂದ ಎಲ್ಲವನ್ನು ನಾಶ ಮಾಡ್ತಾನೆ. ಕೊನೆಗೆ ಶ್ರೀರಾಮ ಏನು ಮಾಡ್ತಾನೆ, ಶ್ರೀರಾಮಚಂದ್ರ ಎಲ್ಲವನ್ನು ನಾಶ ಮಾಡ್ತಾನೆ. ಕೊನೆಗೆ ಆಕೆ ತನ್ನ ಮಾಯಾ ರೂಪದಿಂದ ಮತ್ತೆ ಹಾನಿ ಮಾಡೋದಕ್ಕೆ ನೋಡ್ತಾಳೆ, ಶ್ರೀರಾಮನನ್ನು ಲಕ್ಷ್ಮಣನನ್ನು ಕೊಲ್ಲೋದಕ್ಕೆ ನೋಡ್ತಾಳೆ. ಆಗ ವಿಶ್ವಾಮಿತ್ರರು ಹೇಳ್ತಾರೆ, ಹೇ ರಾಮ, ಆಕೆ ಮತ್ತೆ ನೀನು ಸ್ತ್ರೀ ಅಂತ ಯೋಚನೆ ಮಾಡಬೇಡ, ಆಕೆ ತುಂಬ ಕಲ್ಲು ಮನಸ್ಸಿನ, ಎಲ್ಲವನ್ನು ನಾಶ ಮಾಡ್ತಾನೆ. ಆಗ ಲಕ್ಷ್ಮಣನಿಗೆ ಶ್ರೀರಾಮ ಹೇಳ್ತಾನೆ, ಆಕೆ ಒಬ್ಬಳು ಸ್ತ್ರೀ ಆಗಿರೋದ್ರಿಂದ ನಾವು ಅವಳಿಗೆ ತಕ್ಕ ಪಾಠ ಕಲಿಸೋಣ, ಆಕೆಯನ್ನು ಕೊಲ್ಲುವುದು ಬೇಡ, ಹತ್ಯೆ ಮಾಡುವುದು ಬೇಡ ಅಂತ ಲಕ್ಷ್ಮಣನಲ್ಲಿ ಹೇಳ್ತಾ ಇರ್ತಾರೆ ಶ್ರೀರಾಮ. ಕೊನೆಗೆ ಆಕೆ ಮಾಯಾಶಕ್ತಿಯಿಂದ ಶ್ರೀರಾಮ ಮತ್ತು ಲಕ್ಷ್ಮಣನನ್ನು ಕೊಲ್ಲೋದಕ್ಕೆ ನೋಡ್ತಾಳೆ. ಆಗ ಮಹರ್ಷಿ ವಿಶ್ವಾಮಿತ್ರರು ಹೇಳ್ತಾರೆ, ಹೇ ರಾಮ, ಆಕೆ ಒಂದು ಸ್ತ್ರೀ ಅಂತ ಚಿಂತೆ ಪಡಬೇಡ, ಆಕೆ ಲೋಕ ಕಂಟಕಳಾಗಿದ್ದಾಳೆ, ಲೋಕ ಕಲ್ಯಾಣಕ್ಕಾಗಿ ನೀನು ಆಕೆಯನ್ನು ಹತ್ಯೆ ಮಾಡಲೇಬೇಕಾಗಿದೆ ಅಂತ ಹೇಳ್ತಾರೆ. ಆಗ ಕೊನೆಗೆ ಶ್ರೀರಾಮಚಂದ್ರ ಮನವೊಲಿಸಿ ಆಕೆಯನ್ನು ಹತ್ಯೆ ಮಾಡ್ತಾರೆ. ಆಕೆಯನ್ನು ಬಾಣ ಬಿಟ್ಟು ಆಕೆಯನ್ನು ಕೊಲ್ತಾರೆ. ಆಗ ಹೆಂಗಿರುತ್ತೆ ಅಂದರೆ ಆಕೆ ಆ ಬಾಣದಿಂದ ಎರಡು ಕೈ ಕೂಡ ಕತ್ತರಿಸಿ ಕೆಳಗಡೆ ಉರುಳ್ತಾ ಇರ್ತಾಳೆ. ಆ ಉರುಳ್ತಾ ಇರಬೇಕಾದ್ರೆ ಒಂದು ಪರ್ವತನೇ ಹೇಗೆ ಕೆಳಗಡೆ ಉರುಳುತ್ತೆ, ಬೆಟ್ಟ ಗುಡ್ಡ ಏಕೆ ಧರೆಗೆ ಉರುಳುತ್ತೆ, ಆ ಥರ ಉರುಳ್ತಾಳೆ ತಾಟಕಿ. ಯಾಕಂದರೆ ಆಕೆ 1000 ಆನೆ ಬಲ ಇರುತ್ತೆ, ಆಕೆ ತುಂಬ ದೊಡ್ಡ ರಾಕ್ಷಸಿ, ಭಯಂಕರ ರಾಕ್ಷಸಿ ಆಗಿರ್ತಾಳೆ. ಆಕೆ ಧರೆಗುರುಳೋದನ್ನು ನೋಡಿ ದೇವತೆಗಳು ಮತ್ತು ಋಷಿಗಳು ಎಲ್ಲರೂ ಶ್ರೀರಾಮನಿಗೆ ಜಯಂಕಾರವನ್ನು ಹಾಕ್ತಾರೆ. ಹೀಗೆ ತಾಟಕಿಯ ವಧೆ ಆಗುತ್ತೆ. ಇದು ಶ್ರೀರಾಮ ತನ್ನ 16ನೇ ವಯಸ್ಸಿನಲ್ಲಿ ಒಂದು ಸ್ತ್ರೀ ಹತ್ಯೆಯನ್ನು ಮಾಡ್ತಾನೆ ಲೋಕ ಕಲ್ಯಾಣಕ್ಕಾಗಿ. ಅದನ್ನು ವಿಶ್ವಾಮಿತ್ರರು ಶ್ರೀರಾಮನಿಗೆ ಮನವೊಲಿಸಿ ಮಾಡಿಸ್ತಾರೆ. ಶ್ರೀರಾಮ 16ನೇ ವಯಸ್ಸಿನಲ್ಲೇ ಒಬ್ಬ ರಾಕ್ಷಸಿ ಆದರೂ ಪರವಾಗಿಲ್ಲ, ಆಕೆ ಒಂದು ಸ್ತ್ರೀ, ನಾನು ಕೊಲ್ಲೋದಿಲ್ಲ ಅಂತ ದೃಢ ನಿರ್ಧಾರವನ್ನು ಮಾಡಿರ್ತಾರೆ. ಆಗ ವಿಶ್ವಾಮಿತ್ರರು ಎಷ್ಟೆಲ್ಲ ಮನವೊಲಿಸ್ತಾರೆ ಶ್ರೀರಾಮನಿಗೆ. ನನ್ನ ಶ್ರೀರಾಮ ಎಷ್ಟೆಲ್ಲ ಮನವೊಲಿಸ್ತಾರೆ ಶ್ರೀರಾಮನಿಗೆ. ಇದು ರಾಮಾಯಣದಲ್ಲಿ ಬರುವಂಥ ತಾಟಕಿಯ ವಧೆ. ಈ ಥರ ಕಥೆಗಳು ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ತಾಟಕಿಯ ಮಗ ಮಾರೀಚ ಏನಾದ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀರಾಮ್.